ಥೋತ್ತರಿಗೆ ಅವನ ಅಜ್ಜಿ ಪಿಂಡ ಏನಾಗೈತ್ ಕರು ನಮ್ಮ ಬೆಂಗಳೂರು ಬುಲ್ಸ್ಗೆ ಇಲ್ಲಿ ಬಂದು ಇಡುತ್ತಾರಲ್ಲ ಅವನ ಅಜ್ಜಿ ಇಷ್ಟೊತ್ತೆಲ್ಲ ಗೆದ್ಬಿಟ್ಟು ಹಿಂಗೆಲ್ಲ ಗೆದ್ಬಿಟ್ಟು ಬಂದ್ಬಿಟ್ಟಲ್ಲಿ ತೆಲುಗು ಟೈಟನ್ಸ್ ಡಬ್ಬಾ ಥರ ಪರ್ಫಾರ್ಮ್ ಮಾಡೋರಲ್ಲಿ ಲೀಗ್ ಸ್ಟೇಜಲ್ಲಿ ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾವ್ರೆ. ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬಂದಿರೋಂಥವ್ರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ಬಿಟ್ಟು ಬಂದಿರೋಂಥ ಬೆಂಗಳೂರು ಬುಲ್ಸು ಹೋಗ್ಬಿಟ್ಟು ಇವ್ರ ಮೇಲೆ ಸೋಲ್ತಾವ್ರಲ್ಲ. ಅಲ್ಲಿ ಮೊಮೆಂಟಮ್ ಸಿಕ್ಕಿರೋಂಥ ಬೆಂಗಳೂರು ಬುಲ್ಸ್ ಸೋಲ್ತಾವ್ರೆ. ಇವ್ರು ಪ್ಲೇ ಆಫ್ಸಲ್ಲಿ ಇವಾಗ ಮೊಮೆಂಟಮ್ ತಗೊಂಡವ್ರಲ್ಲಿ ತೆಲುಗು ಟೈಟನ್ಸ್. ಯಪ್ಪ ಏನ್ ಗುರು ಬೆಂಕಿ ಬರತ್ತಾ ಅಲ್ಲಿ, ಯಪ್ಪ ಕೈಯ ಏನದು ಅಡ್ಕೆ ಮರನ ಅವನ ಅಜ್ಜಿ ಚಾಚ್ತಾರೆ ಸಿಗ್ತಾರೆ ಎಲ್ಲ ತಲೆ ಮೇಲೆ ಬಿಡ್ತಾವ್ರ. ಹಂಗೇನೆ ಹಿಂಗೆ ಕೈ ಆರ್ಚ್ಕ ಹಿಂಗೆ ಡೈ ಅದು ಏನು ಡೈವ್ ಹಾಕೋದು ಒಂಥರ ಆರ್ತಾವ್ರಲ್ಲಿ ಅಕ್ಕಿ ಆರ್ದಂಗೆ ಆರ್ತಾವ್ರೆ ಕೋರ್ಟಲ್ಲಿ. ಎಫರ್ಟೇ ಬೇಡ ಗುರು, ಸುಮ್ಮನೆ ಆರ್ತಾರೆ ಇಲ್ಲಾಂದ್ರೆ ಕೈ ಹಿಂಗೆ ಅಂತಾರೆ ಅಷ್ಟೇ. ಹಿಂಗಂದಾಗ ಸಿಕ್ಬಿಡ್ತಾರೆ ಎಲ್ಲರೂ ಅಲ್ಲೇ. ಹಂಗೆ ಆಗ್ತಾ ಇರೋದಲ್ಲಿ ವಿಜಯ್ ಮಲ್ಲಿಕ್ ಏನು ಆಡಿದ್ದು ಇವತ್ತು 8 ಬೋನಸ್ ಪಾಯಿಂಟ್ ವಿಜಯ್ ಮಲ್ಲಿಕ್ ತಗೊಂಡ್ರು. ಟಚ್ ಪಾಯಿಂಟೇ ಬೇಡ ಅವ್ರಿಗಲ್ಲಿ. ಅಲ್ಲಿ ಬೋನಸ್ ಪಾಯಿಂಟ್ಗಳಲ್ಲಿ ಮ್ಯಾಚ್ನ ಗೆಲ್ಸ್ಬಿಟ್ರು ಇವತ್ತು. 11 ಬೋನಸ್ ಪಾಯಿಂಟ್ನ ತಗೊಂಡ್ರಿ ಇವತ್ತು ತೆಲುಗು ಟೈಟನ್ಸು. ನಾವು ಬರೀ ಟಚ್ ಪಾಯಿಂಟ್ಸ್ಗಳೆಲ್ಲ ಹಿಂಗೆ ಆಟ ಆಡ್ತಾ ಇದೀವಿ ಅಲ್ಲಿ. ಫಸ್ಟ್ ಹಾಫು ಪರವಾಗಿಲ್ಲ ಚೆನ್ನಾಗೇನಾಯ್ತು, 2 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇನೆ. 14-16 ಏನು ಆರಾಮಾಗಿ ಕಂಬ್ಯಾಕ್ ಮಾಡ್ಬೋದು ಅನ್ನೋ ಥರ ಅನ್ಕೊಂಡಿದ್ವಿ. ಬಟ್ ಸೆಕೆಂಡ್ ಹಾಫ್ ನಮ್ಮ ಡಿಫೆನ್ಸ್ ಕೈ ಕೊಟ್ಬಿಡ್ತು ಗುರು. ಫಸ್ಟ್ ಹಾಫ್ ಡಿಫೆನ್ಸ್ ಚೆನ್ನಾಗಿತ್ತು, 6 ಪಾಯಿಂಟ್ ತೊಗೊಂಡಿದ್ವಿ ಟ್ಯಾಕಲಲ್ಲಿ. ಅವ್ರು 5 ಪಾಯಿಂಟ್ ತೊಗೊಂಡಿದ್ರೆ ಫಸ್ಟ್ ಹಾಫ್ ಸಖತ್ತಾಗಿದ್ದಂಥ ಡಿಫೆನ್ಸು. ಆಮೇಲೆ ಹೋಗ್ತಾ ಹೆಂಗಾಯ್ತು ಅಂದರೆ 2 ಪಾಯಿಂಟ್ ತೊಗೊಂಡಿರೋದು ನಾವು ಸೆಕೆಂಡ್ ಹಾಫಲ್ಲಿ. 20 ನಿಮಿಷಕ್ಕೆ 2 ಪಾಯಿಂಟ್ ಡಿಫೆನ್ಸ್ ಅಂತ ಅಂದರೆ ಅಲ್ಲಿ ಬರ್ತಾ ಯಾಕೋ ಎದ್ರುಕೊಂತವ್ರು ಬರ್ತಾ ಇತ್ತು ಅಂದರೆ ಕೈ ಹಿಂಗೆ ಚಾಚ್ಕೊಂಡು ಬರ್ತಾರೆ. ಬರತ್ತೋ ಎದ್ರುಕೊಂತವ್ರು ಬರತ್ ಹಿಡಿಯೋಕ್ಕೆ ಅಲ್ಲಿ ಸಿಗಲ್ಲ ಬಿಡು ಅಂತ. ಅವರೇ ಎಂಟಿ ರೇಡ್ ಹೋಗ್ಬೇಕು, ಇಲ್ಲಾಂತಂದರೆ ಅವರೇ ಹೋಗ್ಬೇಕು. ಟ್ಯಾಕಲೇ ಮಾಡ್ತಿಲ್ಲ ಬರತ್ನ. ಮಾಡಿದ್ರು ಕಾನ್ಫಿಡೆನ್ಸೇ ಇಲ್ಲ ಅಲ್ಲಿ ಬೆಂಗಳೂರು ಬುಲ್ಸ್ಗೆ. ನಮ್ಮ ಕೋಚ್ ಅಂತೂ ತಲೆ ಕೆಡ್ಸ್ಕೊಂಡು ಕಲ್ಗಾಚ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಇವತ್ತು. ಏನರ ನನ್ನ ಮಕ್ಕಳಲ್ಲಿ ಬೋನಸ್ ಯಾಕ್ರಲ್ಲ ಬಿಡ್ತಾ ಇದ್ರ ಅಂತ. ಇನ್ಫ್ಯಾಕ್ಟ್ ರೈಡಿಂಗ್ ಮಾಡ್ಬೇಕಾದ್ರೆ ಮಧ್ಯೆ ಬಂದ್ಬಿಟ್ಟಿದ್ರು ಕೋಚ್ ಅಲ್ಲಿ. ಬೋನಸ್ ಯಾಕ್ರೋ ಬಿಟ್ಟು ಸಾಯ್ತಾ ಇದ್ದೀರಾ ನನ್ನ ಮಕ್ಕಳಲ್ಲಿ ಇಲ್ಲಿವರೆಗೂ ಬಂದ್ಬಿಟ್ಟು ಸೋಲ್ತಾ ಇದ್ರಲ್ರೋ ಅಂತ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರು ಸಿಕ್ಕಾಪಟ್ಟೆ. ಅಲ್ಲಿ ರಜಾ ಕ್ಲೂಲೆಸ್ ಆಗೋಗ್ಬಿಟ್ಟಿದ್ರು. ಅಲ್ಲಿ ರಜಾಗೂ ಕೂಡ ಆಗ್ತಾ ಇರಲಿಲ್ಲ. ಅಲ್ಲಿ ಒಂಥರ ಲಾಸ್ಟ್ ಮೂಮೆಂಟಿಗೆ ಬರ್ತಾ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ರಜಾನು ಅಷ್ಟೇನೆ. ಈ ಕಡೆ ಭರತ್ ನೋಡ್ತು ಅಂದರೆ ಕೋಟೆಲ್ಲ ಆಟ ಆಡಿಸ್ತಾವ್ರೆ. ಅಲ್ಲಿ ರಜಾ ಒಂದೇ ಹತ್ರ ಟಾರ್ಗೆಟ್ ಮಾಡ್ತಾವ್ರೆ. ಹೌದು ಭರತ್ನ ಒಂದು 2 ಸಲ ಔಟ್ ಮಾಡಿದ್ರು ಅವರೇ. ಒಂಥರ ಇನ್ನೂ ಒಲಿಡ್ ಗೋಲ್ಟ್ ಹೋಗ್ಬಿಟ್ರಲ್ಲ ಅಂತಂದರೆ ಅಲ್ಲಿ ರಜಾ ಹೋಗ್ಬಿಟ್ಟಲ್ಲಿ ಡಿಫೆನ್ಸಲ್ಲಿ ಇವ್ರು ಟ್ಯಾಕಲ್ ಮಾಡೋಕ್ಕೆ ಅಂತ ಬರ್ತಾರೆ. ಭರತ್ ಅವ್ರು 1-2 ಸಲ ಅವ್ರನ್ನೇ ಔಟ್ ಮಾಡ್ತಾರೆ. ಅಲ್ಲಿ ರಜಾ ಅವ್ರನ್ನೇ 1-2 ಸಲ ಔಟ್ ಮಾಡ್ತಾರೆ ಅಲ್ಲಿ. ಇಲ್ಲ ಭರತ್ ಇದ್ದಿತ್ತು ಅಂದರೆ ಇನ್ನೊಂದು 5-6 ಪಾಯಿಂಟ್ ಲೀಡೇನೋ ಇರೋದೇನೋ ಇರೋದು. ಏನು ಗುರು ಇವತ್ತು ಇಲ್ಲಿ ಬಂದ್ಬಿಟ್ಟು ಸೋತ್ಬಿಟ್ರಲ್ಲ. ನಾನು ಅನ್ಕೊಂಡಿದ್ದೆ ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತಾರೆ ಅಂತ. ಯಾರು ತಾನೇ ಅನ್ಕೊಂಡಿರಲಿಲ್ಲ ಹೇಳಿ. ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಅಂತ ಬಂದಾಗ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಆ್ಯಂಡ್ ಈ ಸೀಸನ್ ಚಾಟ್ ತಗೊಂಡು ನೋಡ್ತು ಅಂತಂದರೆ ಈ ಸೀಸನ್ ಕೂಡ ನಾವೇ ಗೆದ್ದಿರೋದು ಲೀಗ್ ಸ್ಟೇಜಲ್ಲಿ ಇವ್ರ ಮೇಲೆ. ಇವ್ರೇನು ಗೆದ್ದಿಲ್ಲ. ಇಲ್ಲಿ ಬಂದ್ಬಿಟ್ಟು ತುಪ್ಪಕ್ಕೆ ಅನ್ನಂಗೆ ಉದ್ರೋಗ್ಬಿಟ್ರೆ ಅದು ತೆಲುಗು ಟೈಟನ್ಸ್ ಮೇಲೆ ಉದ್ರೋಗ್ಬಿಡ್ತು ಅಂತಂದ್ರೆ ಎಂತೆಂಥ ಟೀಮ್ ಮೇಲೆ ಗೆದ್ಕೊಂಬಂದಿದ್ದು ತೆಲುಗು ಟೈಟನ್ಸ್ ಮೇಲೆ ಉದ್ರೋಗ್ಬಿಡ್ತು ಅಂತಂದರೆ ಒಂಥರ ಅಜೀಬ್ ಆಗುತ್ತೆ ಗುರು. ಇವಾಗ ಪಟ್ನಾ ಪೈರೇಟ್ಸ್ ಏನು ಕಮ್ಮಿ ಟೀಮ್ ಏನಲ್ಲ. ಪಟ್ನಾ ಪೈರೇಟ್ಸ್ನ ಫೇಸ್ ಮಾಡಬೇಕು ನಾವಲ್ಲಿ ಎಲಿಮಿನೇಟರ್ 2 ಎಲಿಮಿನೇಟರ್ 3 ಹೋಗಿ ಕೂತ್ಕೊಂಡವ್ರಲ್ಲಿ ತೆಲುಗು ಟೈಟನ್ಸ್ ಆರಾಮಾಗೆ ಅವ್ರ ಮೇಲೆ ಗೆದ್ದವ್ರು ಇವ್ರ ಮೇಲೆ ಬಂದ್ಬಿಟ್ಟು ಆಡ್ತಾರೆ ಅಲ್ಲಿ. ಬಟ್ ತೆಲುಗು ಟೈಟನ್ಸ್ ಮೇಲೆ ಬಂದ್ಬಿಟ್ಟು ಆಡ್ತಾರೆ ಅಲ್ಲ ಗುರು. ಇಲ್ಲಿ ಬಂದ್ಬಿಟ್ಟು ಸೋತೋಗ್ಬಿಟ್ರೆ ನಿಜಾಲು ಬೇಜಾರಾಗುತ್ತೆ ಗುರು. ಹೆಂಗೋ ಆಪರ್ಚುನಿಟಿ ಅಂತೂ ಇದೆ, ಸೋತ್ರು ಕೂಡ ಆಪರ್ಚುನಿಟಿ ಇದೆ. ಆದ್ದರಿಂದ ಬಚಾವು. ಇಲ್ಲಿ ನೋಡಿ ಟೂರ್ನಮೆಂಟ್ ಫುಲ್ಲು ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಈ ಕಡೆ ಲೀಗ್ ಎಂಡ್ ಆಗುವಂಥ ಟೈಮಲ್ಲಿ 4 ಮ್ಯಾಚ್ 5 ಮ್ಯಾಚ್ 4 ಮ್ಯಾಚ್ನಾಗ ಗೆದ್ಬಿಟ್ಟು ಈ ಥರ ಈ ರೇಂಜಿಗೆಲ್ಲ ಕ್ವಾಲಿಫೈ ಆಗಿಬಿಟ್ಟು ಬಂದ್ಬಿಟ್ಟು ಏನಾದ್ರು ಇನ್ ಕೇಸ್ ಅವಕಾಶನೇ ಇರಲಿಲ್ಲ ಅಂತಂದರೆ, ಒಂದು ಮ್ಯಾಚ್ ಸೋತ್ರೆ ಅವಕಾಶನೇ ಇರಲಿಲ್ಲ ಅಂತಂದರೆ ಅವಾಗ ಸಿಕ್ಕಾಪಟ್ಟೆ ಆರ್ಸ್ ಫೀಲ್ ಆಗೋದು. ಇವಾಗ ಒಂದು ಅವಕಾಶ ಇರೋದ್ರಿಂದ ಖಂಡಿತ ಬೆಂಗಳೂರು ಬುಲ್ಸ್ ಅವರು ಪಂಪ್ಡಪ್ ಆಗಿ ನೆಕ್ಸ್ಟ್ ಮ್ಯಾಚ್ ವಾಪಸ್ ಬರ್ತಾರೆ. ಈ ಬೋನಸ್ ಪಾಯಿಂಟ್ಗಳು ನೆನಕ್ಕೆ ಬಿಟ್ಕೊಂಡು ಕೊಟ್ಟರು ಗುರು. ಈ ಮ್ಯಾಚ್ ಅಷ್ಟು ಬೋನಸ್ ಪಾಯಿಂಟ್ ಟ್ಯಾಕಲ್ಲೇ ಮಾಡ್ತಾ ಇಲ್ಲ, ನಾರಾನೇ ಇಲ್ಲ ಥರ ಆಡ್ತಾವ್ರು ಇವತ್ತು. ಎಲ್ಲೋಯ್ತಲ್ಲ ಸೆಕೆಂಡ್ ಹಾಫಲ್ಲಿ ಆ ವಿಜಯ್ ಮಲ್ಲಿಕ್ ಎಳ್ದು ಬಿಸಾಕಿದ್ರು ಅಲ್ಲಿ ನಾರ್ಮಲ್ ಮ್ಯಾಚ್ಗಳಲ್ಲಿ. ಅಂದರೆ ಲೀಗ್ ಸ್ಟೇಜ್ ಮ್ಯಾಚ್ಗಳಲ್ಲಿ ವಿಜಯ್ ಮಲ್ಲಿಕ್ ಸ್ಕೋರೇ ಮಾಡಿರಲಿಲ್ಲ ಅಲ್ಲಿ ಬೆಂಗಳೂರು ಬುಲ್ಸ್ ಮೇಲೆ. ಅಷ್ಟು ವಿಜಯ್ ಮಲ್ಲಿಕ್ಗೆ ಎದುರ್ಕೊಂತವ್ರಲ್ಲ, ಅಲ್ಲಿ ಬೋನಸ್ ಕೊಡ್ತಾವ್ರಲ್ಲ. ಭರತೇನೋ ಬಿಡಿ ಕೈ ಉದ್ದ ಇದೆ ಕಾಲು ಉದ್ದ ಇದೆ ಹಂಗೆ ಚಾಚ್ತಾರೆ ಅಂತ ಅನ್ಬೋದು, ಟಫು ಸ್ವಲ್ಪ ಇಡೋದು ಅಂತ ಹೇಳ್ಬೋದು. ವಿಜಯ್ ಮಲ್ಲಿಕ್ ಬಿಡ್ತಾ ಇದ್ದಾರಲ್ಲ ಇವ್ರು ಬೋನಸ್ 8 ಬೋನಸ್ ಪಾಯಿಂಟ್ಗಳು. ವಿಜಯ್ ಮಲ್ಲಿಕ್ ಆ್ಯಕ್ಚುಲಿ ಇವತ್ತು ಮ್ಯಾಚ್ ವಿನ್ನರಲ್ಲಿ. ಭರತದ ಗೊತ್ತಿತ್ತು ನಮಗೆ ಅವ್ರು ಡಾಮಿನೇಟ್ ಮಾಡ್ತಾರೆ ಅಂತ. ಅಯ್ಯೋ ಹೋಗಪ್ಪ ತಲೆಕೆಟ್ಟು ಹೋಗ್ಬಿಟ್ಟು ನಮ್ಮ ಕೋಚ್ಗಂತೂ ಏನು ಗುರು ನನ್ನ ಮಕ್ಳು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಆಡ್ತಾವ್ರೆ ಅಂತ. ಲಾಸ್ಟ್ ಮ್ಯಾಚ್ ನೋಡ್ರೆ ಹಂಗೆ, ಅದರ ಲಾಸ್ಟ್ ಮ್ಯಾಚ್ ನೋಡ್ರೆ ಹಂಗೆ. ಲಾಸ್ಟ್ 3 ಮ್ಯಾಚ್ ಆಡಿರೋ ರೀತಿನೇ ಬೇರೆ, ಇಲ್ಲಿ ಆಡ್ತಿರೋ ರೀತಿನೇ ಬೇರೆ. ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಮೇಲೆ ಕೋಚಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರೋದು. ರೈಡಿಂಗ್ ಡಿಪಾರ್ಟ್ಮೆಂಟ್ಗಿಂತ ಡಿಫೆನ್ಸ್ ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಪಟ್ಕೊಂಡಿರ್ತಾರೆ. ಕಾಲು ಮುಂದೆ ಇಡ್ತಾವ್ರಲ್ಲಿ, ಹಿಡಿತಾ ಇಲ್ಲ ಅಲ್ಲಿ ಬೋನಸ್ ತಗೊಬೇಕಾದ್ರೆ. 1 ಪಾಯಿಂಟ್ ಹೋದ್ರೋಗ್ಲಿ ಗುರು, ಟಚ್ ಆದ್ರೂ ಹೋದ್ರೋಗ್ಲಿ. ಅಲ್ಲಿ ಲಾಸ್ಟ್ ಮೂಮೆಂಟಿಗೆ ಬಂದಂಥ ಆಲ್ಔಟು ಅದು ಬೇರೆ. ಹೌದು ಫಸ್ಟ್ ಹಾಫು ಆಲ್ಔಟ್ ಆಗಿಲ್ಲ, ಇಬ್ಬರು ಆಲ್ಔಟ್ ಆಗಿಲ್ಲ. ಸೆಕೆಂಡ್ ಹಾಫಲ್ಲೇ ಫಸ್ಟ್ ನಾವು ಆಲ್ಔಟ್ ಕೊಟ್ವಿ, ಆಮೇಲೆ ಅವ್ರು ಆಲ್ಔಟ್ ಕೊಟ್ಟರು. ಇಬ್ಬರು ಒಂದೊಂದೇ ಸಲ ಆಲ್ಔಟ್ ಆಗಿರೋದು. ಬಟ್ ಆದರೂ ಆ ಬೋನಸ್ ಪಾಯಿಂಟ್ಗಳು ಇವತ್ತು ಮ್ಯಾಚ್ನಾಗ ಗೆಲ್ಸಿರೋದು ತೆಲುಗು ಟೈಟನ್ಸ್ ಅವ್ರಿಗೆ.
ಸೊ ಬೋನಸ್ ತೊಗೊಂಬರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ವಿಜಯ್ ಮಲಿಕ್ ತೊಗೊಂಬಂದು ಕೊಟ್ಬಿಟ್ಟು ತೋರಿಸಿದ್ದಾರೆ. ಬೋನಸ್ ಇಸ್ ವೆರಿ 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 ಕ್ರೂಷಿಯಲ್, ವೆರಿ 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 ಇಂಪಾರ್ಟೆಂಟ್ ಅಂತ. ಅಲಿರಾಜ ಒಬ್ರು ಕೈ ಏನೂ ಮಾಡೋಕ್ಕಾಗಲಿಲ್ಲ. ಆಕಾಶ್ ಶಿಂದೆ ಅವ್ರು ನಂಬ್ಕೊಂಡು ಏನಾಗಿಲ್ಲ, 4 ಪಾಯಿಂಟ್ ಏನೋ ತಂದಿದ್ದಾರೆ, 3 ಸಲ ಏನೋ ಟ್ಯಾಕಲ್ ಆಗಿದ್ದಾರೆ. ಈ ಕಡೆ ಗಣೇಶ್ ಅವರನ್ನು ಬಂದ್ಬಿಟ್ಟು ಏನಾದ್ರು ಲೀಗ್ ಸ್ಟೇಜ್ ಮ್ಯಾಚಲ್ಲಿ ಗೇಮ್ ಚೇಂಜ್ ಮಾಡಿಬಿಟ್ರೆ, ಲಾಸ್ಟ್ ಮೂಮೆಂಟಿಗೆ ಸೂಪರ್ ರೈಡ್ ಮಾಡಿಬಿಟ್ಟು ಗೇಮ್ ಚೇಂಜ್ ಮಾಡಿಬಿಟ್ಟಿರಲ್ಲ. ತೆಲುಗು ಟೈಟನ್ಸ್ ಮೇಲೆ ಆ ಥರ ಗೇಮ್ ಚೇಂಜ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡ್ವಿ. ಆ ಥರ ಆಗಲಿಲ್ಲ. ಹೌದು, 1 ಪಾಯಿಂಟ್ನ ತೊಗೊಂಬಂದರು. ಅಲಿರಾಜ್ ಅವ್ರು ಟೈಮ್ ಬೇರೆ ತೊಗೊಂಡು ಆಡ್ತಾಯಿದ್ರು. ಆ ಟೈಮಲ್ಲಿ ಕ್ವಿಕ್ಕಾಗಿ ರೈಡ್ ಹೋಗಬೇಕಾಗಿರುತ್ತೆ. ಅವ್ರು ಅಲ್ಲಿ ಎಂಟಿ ರೈಡ್ ಬೇರೆ ಬರ್ತಾರೆ ಒಂದು. ಸೊ ಕೋಚ್ಗಂತೂ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡ್ತು ಆ ಟೈಮಲ್ಲಿ. ಅಲಿರಾಜ್ ಆಗ್ಬಿಟ್ಟು ಎಂಟಿ ರೈಡ್ ಬರ್ತಾರಲ್ಲ, 2 ನಿಮಿಷ ಇದೆ ಇನ್ನು. ಆ ಟೈಮಲ್ಲಿ ಹೋಗ್ಬಿಟ್ಟು ಎಂಟಿ ರೈಡ್ ಬರ್ತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡ್ತು ನಮ್ಮ BC ರಮೇಶ್. ಏನು ಗುರು ಇದು ಅಂತ. ನೆಕ್ಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿ ಬರಬೇಕೇನು, ಕಮ್ಮಿ ಟೀಮ್ ಮೇಲೆ ಆಡ್ತಾ ಇಲ್ಲ. ನೋಡೋಣ, ಒಂದು ಚಾನ್ಸ್ ಇರೋದ್ರಿಂದ ಉಸಿರಾಡ್ಬೋದು ಬೆಂಗಳೂರು ಬುಲ್ಸು. ಇಲ್ಲಾಂದ್ರೆ ಮನೆಗೆ ಬರಬೇಕಾಗಿತ್ತು ಚಾನ್ಸ್ ಇಲ್ಲ ಅಂತಂದಿದ್ರೆ. ನಿಮ್ಗೆ ಏನು ಅನಿಸ್ತಪ್ಪ ಇವತ್ತಿನ ಪರ್ಫಾರ್ಮೆನ್ಸು? ಏನು ಅನಿಸಿರುತ್ತೆ? ಬೋನಸ್ಸಿಂದ ಹೋಯ್ತು ಅಷ್ಟೇ ಮ್ಯಾಚಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.